ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲೆ ಇದರ ವತಿಯಿಂದ ಮಣಿಪಾಲದ ಡಿಸಿ ಕಚೇರಿ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಇವತ್ತು ಉಡುಪಿ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆ ಮತ್ತು ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಯ ಕಾರ್ಯಕರ್ತರನ್ನು ಹುಡುಕಿ ತೊಂದರೆ ಕೊಡುವಂಥದ್ದು ಮತ್ತು ಕೇಸುಗಳನ್ನು ಹಾಕುವಂಥದ್ದನ್ನು ನಾವು ಕಳೆದ 2 ವರ್ಷಗಳಿಂದ ಗಮನಿಸ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ಸರ್ಕಾರದ್ದು. ಇದನ್ನು ಖಂಡಿಸಲಿಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪೂರ್ತಿ ನಾವೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಅಧಿಕಾರಿಗಳ ದಯವಿಟ್ಟು ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಪರಿಸ್ಥಿತಿ ಕೈ ಮೀರದಂತೆ ನಿಮ್ಮ ನಡೆ ಹೇಗಿರಬೇಕೆನ್ನುವುದನ್ನು ಯೋಚಿಸಬೇಕು. ಪರಿಸ್ಥಿತಿ ಕೈ ಮೀರುವುದಕ್ಕೆ ನೀವು ಯಾವತ್ತೂ ಅವಕಾಶವನ್ನು ಕೊಡಬೇಡಿ ಅಂತ ಹೇಳ್ತಾ, ಏನು ಇವತ್ತು ಈ ಜಿಲ್ಲೆಗೆ ಬರುವಂಥ ಹಿಂದೂ ಪರ ಸಂಘಟನೆಯ ಪ್ರಮುಖರನ್ನು ನೀವು ಆ ಕಾನೂನಿನ ಮುಖಾಂತರ ತಡೆಗಟ್ಟುವಂಥ ಪ್ರಯತ್ನ ಮಾಡ್ತೀರೋ, ಮುಂದಿನ ದಿನಗಳಲ್ಲಿ ಇದೆಲ್ಲ ನಡೀಲಿಕ್ಕಿಲ್ಲ ಮತ್ತು ಇದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಸಂಘಟನೆಯ ಕಾರ್ಯಕರ್ತರಿಗೂ ಇದೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಬೃಹತ್ ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರು ಹಾಗೂ ಪರಿವಾರ ಸಂಘಟನೆ ಎಲ್ಲ ಪ್ರಮುಖರು ಇದ್ದಾರೆ. ಸನಾತನ ಹಿಂದೂ ಧರ್ಮಕ್ಕೆ ಬೋಲೋ ಭಾರತ್ ಮಾತಾ ಕಿ ದುರಾಡಳಿತ ನಡೆಸುತ್ತಿದ್ದಂತಹ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಬಂದು ಫೋಟೋವನ್ನ ತೆಗೆಸಿ GPS ಫೋಟೋವನ್ನ ತೆಗೆಸಿ ಅದರ ಮೂಲಕ ಆ ಕಾರ್ಯಕರ್ತರ ಗ್ರಾಮವನ್ನೇ ಮನೆಯನ್ನೇ ಭಯಭೀತರನ್ನಾಗಿ ಮಾಡಿಸುವಂತಹದ್ದು ಕಳೆದ ಹಲವಾರು ವರ್ಷಗಳ ಇಂದಿನಿಂದ ಇವತ್ತಿನವರೆಗೂ ಹಿಂದೂ ರಕ್ಷಕ ಅಥವಾ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಸಮರ್ಥವಾಗಿ ಅವರ ಮೇಲೆ ಮರು ಮೊಕದ್ದಮೆಗಳನ್ನ ಹಾಕಿ ಅವರನ್ನ ಗಡೀಪಾರು ಮಾಡಿಸುವಂತಹದ್ದು ಅಗತ್ಯವಿತ್ತು ಈ ರಾಜ್ಯ ಸರ್ಕಾರಕ್ಕೆ. ಅದನ್ನ ಇವತ್ತು ನಾವು ಖಂಡಿಸುತ್ತಾ ಇದ್ದೇವೆ. ಖಂಡಿಸುತ್ತಾ ಇದ್ದೇವೆ ಬಂಧುಗಳೇ. ಒಂದು 3-4 ತಿಂಗಳುಗಳಿಂದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಿರ್ಬೋದು, ಇದರೆಲ್ಲರೂ ಕೂಡ ಚರ್ಚೆ ಆಗುತ್ತಿರುವಂತಹ ಒಂದು ವಿಚಾರ ಯಾವುದಂತ ಕೇಳಿದ್ರೆ ಅದು ಕರಾವಳಿಯಲ್ಲಿ ಗಲಭೆಗಳು, ಕರಾವಳಿಯಲ್ಲಿ ಕೋಮು ಗಲಭೆಗಳು, ಕರಾವಳಿ ಒಂದು ಸೂಕ್ಷ್ಮ ಪ್ರದೇಶ. ಈ ರೀತಿಯಾಗಿ ಕರಾವಳಿಗೆ ಒಂದು ಕಳಂಕ ಬರುವ ರೀತಿಯಲ್ಲಿ ಇಡೀ ಒಂದು ವ್ಯವಸ್ಥಿತವಾದಂತಹ ಒಂದು ಹುನ್ನಾರವನ್ನ ಮಾಡುತ್ತಾ ಕರಾವಳಿಗೆ ಒಂದು ಕಳಂಕ ಬರುವ ರೀತಿಯಲ್ಲಿ ಅದನ್ನು ಬಿಂಬಿಸುವಂತಹ ಪ್ರಯತ್ನವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ ಇದು ಇವತ್ತು ಇಡೀ ಕರಾವಳಿಗೆ, ಅಂದ್ರೆ ಯಾವ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಜನಗಳು ಮಾತಾಡುವ ಹಾಗೆ ಕರಾವಳಿ ಒಂದು ಗಲಭೆಯುಕ್ತ ಪ್ರದೇಶ, ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಕೋಮುಗಳ ಸಂಘರ್ಷಗಳು ನಡೀತಾ ಇದೆ ಎನ್ನುವಂತಹ ವಿಚಾರಗಳನ್ನ ಒಂದು ರೀತಿಯಾಗಿ ಅದನ್ನ ತಯಾರು ಮಾಡುತ್ತಾ ಅದನ್ನ ಜನರಿಗೆ ಮುಟ್ಟಿಸಿ ಇದರಲ್ಲಿ ವಿಚಿತ್ರ ರೀತಿಯಾಗಿ ಕರಾವಳಿಯನ್ನು ಬಿಂಬಿಸುವಂತಹ ಪ್ರಯತ್ನಗಳು ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಯಾವುದೋ ಭಾವನೆಗಳಿಗೆ ಧಕ್ಕೆ ಬರುತ್ತಿಲ್ವಾ? ದೇವಸ್ಥಾನದ ಎದುರುಗಡೆಯಿಂದ ನೀವು ಗೋಗಳನ್ನು ಕತ್ಕೊಂಡು ಹೋಗ್ತೀರಿ. ಸಿದ್ದಾಪುರದಲ್ಲಿ ಇವತ್ತು ಗೋವಿನ ಕಳ್ಳತನ ಆಗಿದೆ, ನಿರಂತರವಾಗಿ ಗೋವಿನ ಕಳ್ಳತನ. ಯಾವುದೋ ಸಂಘಟನೆಗಾಗಿ ನಮ್ಮ ಪ್ರಾಂತದ ಸಹಕಾರಿ ಶರಣ್ ಪಂಪೇಲ್ರವರು ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲಿ ನಿರ್ಬಂಧ. ಯಾವ ರೀತಿಯ ಸರ್ಕಾರ, ಯಾವ ರೀತಿಯಾಗಿ ಇವತ್ತಿನ
ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನ ಅಂತ ಹೇಳ್ತೀರಿ, ಎಲ್ರಿಗೂ ಸಮಾನ ಹಕ್ಕು, ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡ್ತೇವೆ ಅಂತ ಹೇಳಿದ್ರಿ, ಸತ್ಯ ಶೋಧನ ಸಮಿತಿಯನ್ನ ಮಾಡಿದ್ರಿ. ನೀವು ಸತ್ಯ ಶೋಧನ ಸಮಿತಿಯಲ್ಲಿ ಏನ್ ಹೇಳಿದಿರಿ? ಸತ್ಯ ಶೋಧನ ಸಮಿತಿ ಕರಾವಳಿಯಲ್ಲಿ ನಿಜವಾಗಿ ನಡೀತಿರೋದು ಏನು? ಇವತ್ತು ಈ ರೀತಿಯಾದಂತಹ ಗಲಭೆಗಳಿಗೆ, ನೀವು ಹೇಳುತ್ತಿರುವಂತಹ ಗಲಭೆಗಳಿಗೆ ಅಥವಾ ಈ ರೀತಿಯಾದಂತಹ ವಿಚಾರಗಳಿಗೆ ಏನು ಕಾರಣ? ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಕಾರಣ ಒಂದೇ, ಲವ್ ಜಿಹಾದ್, ಗೋಹತ್ಯೆ, ಮತಾಂತರ, ಹಿಂದೂ ಶ್ರದ್ಧೆಗಳ ಮೇಲೆ ನಿಮ್ಮ ದಾಳಿ. ಅದನ್ನು ನಿಲ್ಲಿಸಿ. ಇವತ್ತು ಏನು ಆಂಟಿ ಕಮ್ಯುನಲಿಂಗ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲವೂ ಕೂಡ ಇದನ್ನ ತಹಬಂದಿಗೆ ತಂದ್ರೆ ಅದಕ್ಕೆ ಇಲ್ಲಿ ಕೋಮು ಸೌಹಾರ್ದತೆ, ಇಲ್ಲಿ ಶಾಂತಿ ವ್ಯವಸ್ಥೆ ಎಲ್ಲವೂ ಕೂಡ ಬರುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ ಸರ್ಕಾರಕ್ಕೆ. ಭಾರತ್ ಮಾತಾ ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇಡೀ ಕರಾವಳಿಯನ್ನ ಒಂದು ವಿಚಿತ್ರ ರೀತಿಯಲ್ಲಿ ಕರಾವಳಿಗೆ ಕಳಂಕ ತರುವ ರೀತಿಯಲ್ಲಿ ಒಂದು ಕಳಂಕ ತರುವಂತಹ ಪ್ರಯತ್ನವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಕರಾವಳಿಯಲ್ಲಿ ಕೋಮುಗಲಭೆ, ಕರಾವಳಿಯಲ್ಲಿ ಯಾವುದೋ ಸೂಕ್ಷ್ಮ ಪ್ರದೇಶಗಳು ಅಥವಾ ಈ ರೀತಿಯಾದಂತಹ ಕೋಮು ಸೂಕ್ಷ್ಮ ಪ್ರದೇಶ, ಈ ರೀತಿಯಾಗಿ ಹೇಳ್ತಾ ಇಡೀ ಕರ್ನಾಟಕದಲ್ಲಿ ಕರಾವಳಿಯ ಬಗ್ಗೆ ಮಾತಾಡುವಂತಹ ವಿಚಾರ ನಿರಂತರವಾಗಿ ನಡೀತಾನೆ ಬಂದಿದೆ. ಕರಾವಳಿಯನ್ನ ಒಂದು ರೀತಿಯಾಗಿ ವಿಚಿತ್ರವಾಗಿ ಬಿಂಬಿಸ್ತಾ ಅದಕ್ಕೆ ಒಂದು ಕಳಂಕವನ್ನು ತರುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಯಾವುದೋ ಗೋವನ್ನು ತಡೆದಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಅದು ರಾಷ್ಟ್ರೀಯತೆಯ ವಿಚಾರ ಅಥವಾ ಧರ್ಮದ ವಿಚಾರ, ಅದು ದೇಶದ ವಿಚಾರ, ಈ ಮೂರು ವಿಚಾರಗಳ ಬಗ್ಗೆ ಮಾತಾಡಿದಾಗ ಅವರ ಮೇಲೆ ನಿರಂತರವಾಗಿ ಕೇಸ್ಗಳನ್ನು ಹಾಕುವಂಥದ್ದು ಅಥವಾ ಅವರ ಮೇಲೆ ರೌಡಿ ಶೀಟರ್ಗಳನ್ನು ಓಪನ್ ಮಾಡುವಂಥದ್ದು ಅಥವಾ ಯಾವುದೋ ಗಡಪಾರನ್ನ ಮಾಡುವಂಥ ವ್ಯವಸ್ಥೆ, ಗೂಂಡಾ ಕಾಯ್ದೆಗಳನ್ನು ಹಾಕುವಂಥದ್ದು, ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಮಗೆ ಯಾವುದೋ ಗೋಹತ್ಯೆ ನಡೆದಾಗ ಇದರ ಅನುಮಾನಗಳಿದೆ ಅಂತ ಹೇಳಿದಾಗ ಪತ್ರಿಕಾ ಹೇಳಿಕೆಯನ್ನು ನೀಡಿದಂತಹ ಶರಣ್ ಪಂಪೆಲ್ರ ಮೇಲೆ ನೀವು ಕೇಸ್ಗಳನ್ನು ಹಾಕ್ತೀರಿ, ಅಥವಾ ನಮಗೆ ಇಲ್ಲಿ ಬರಬೇಕಾದಂತಹ ಸತೀಶ್ ಪೂಜಾರಿಯ ಬಗ್ಗೆ ನೀವು ನಿರ್ಬಂಧವನ್ನ ಹಾಕ್ತೀರಿ. ಇವತ್ತು ಜಿಲ್ಲಾಡಳಿತ ಯಾವ್ದು ಸತೀಶ್ ಪೂಜಾರಿ ಏನ್ ಮಾಡಿದ್ದಾರೆ? ಇವತ್ತು ಯಾವುದೇ ರೀತಿಯಾಗಿ ಈ ಸಮಾಜವನ್ನು ಉದ್ದೇಶಿಸಿ ಇಲ್ಲಿ ಏನು ನಡೀತಾ ಇದೆ ಅದನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನಗಳಾಗ್ತಾ ಇದೆ ಬಿಟ್ಟು ಅದರ ಬೇರೆ ಪ್ರಚೋದನೆಗಳಿಲ್ಲ. ಪ್ರಚೋದನೆಗಳು ಎಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಗೋಹತ್ಯೆ ಆದಾಗ ಸಮಾಜದಲ್ಲಿ ಪ್ರಚೋದನೆ ಆಗುತ್ತೆ. ಒಬ್ಬ ಹಿಂದೂ ಹುಡುಗಿಯನ್ನ ಯಾರೋ ಒಬ್ಬ ಮತಾಂತರ ಮಾಡಿ ಲವ್ ಜಿಹಾದ್ ಮಾಡಿದಾಗ ಇಲ್ಲಿ ಪ್ರಚೋದನೆಗಳಾಗುತ್ತೆ. ಇಲ್ಲಿ ಯಾವುದೋ ಮತಾಂತರಗಳಾದಾಗ ಪ್ರಚೋದನೆಗಳಾಗುತ್ತೆ. ಆಗ ಭಾವನೆಗಳು ಕೆರಳುತ್ತೆ. ಆವಾಗ ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಅದಕ್ಕೆ ತಕ್ಕ ಪ್ರತಿಕ್ರಿಯೆಗಳು ನಡೆಯುತ್ತೆ. ಅಲ್ಲಿ ಅದನ್ನು ಬಿಟ್ಟು ಇಲ್ಲಿ ಯಾವುದೇ ಪ್ರಚೋದನೆಗಳಿಲ್ಲ. ನಮಗೆ ನೋವಾಗದಾಗ ನಾವು ಹೇಳುವಂಥದ್ದು ಸಂವಿಧಾನಬದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಸಂವಿಧಾನಬದ್ಧವಾಗಿ ನಾವು ಅದರ ಹೇಳಿಕೆಗಳನ್ನು ಕೊಡ್ತೀವಿ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಇವತ್ತು ರಾಜ್ಯ ಸರ್ಕಾರ ದಮನಕಾರಿ ನೀತಿಯನ್ನ, ಅಂದ್ರೆ ಹಿಂದೂಗಳನ್ನ ಕರಾವಳಿಯಲ್ಲಿರುವಂತಹ, ಅದು ಕೂಡ ಕರಾವಳಿಯಲ್ಲಿರುವ ಹಿಂದೂಗಳನ್ನ ಮೂರನೇ ದರ್ಜೆಯನ್ನಾಗಿ ನಾಗರಿಕರನ್ನ ಮಾಡುವಂತಹ ವ್ಯವಸ್ಥಿತ ಸಂಚು ಮತ್ತು ಹಿಂದೂಗಳ ಮೇಲೆ ಸವಾರಿಯನ್ನು ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡ್ತಿದ್ದೇವೆ. ನೀವು ಆಂಟಿ ಕಮ್ಯುನಲ್ ವಿಂಗ್ ಏನು ಮಾಡಿದಿರಿ ಅದು ನಮಗೆ ವಿಶೇಷ ಸ್ವಾಗತವನ್ನು ಮಾಡ್ತೇವೆ ಅದಕ್ಕೆ. ಆದರೆ ಆಂಟಿ ಕಮ್ಯುನಲ್ ವಿಂಗ್ ಇವತ್ತು ಏನು ನಡೀತಾ ಇದೆ ಅದನ್ನು ಪತ್ತೆ ಹಿಡಬೇಕು. ಆಂಟಿ ಕಮ್ಯುನಲ್ ವಿಂಗ್ ಯಾವುದರ ವಿರುದ್ಧ ಕೆಲಸವನ್ನು ಮಾಡಬೇಕು, ಯಾವುದನ್ನು ತಡಿಬೇಕು, ಅದು ಮಾಡಿದರೆ ಇವತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುತ್ತೆ. ಯಾವ ರೀತಿಯಾಗಿ 2008ರಲ್ಲಿ ಯಡಿಯೂರಪ್ಪನವರು ಶಾಂತಿ ಸಭೆಯನ್ನು ಮಾಡಿದ್ರು, ಅದೇ ರೀತಿಯಾಗಿ ಎರಡೂ ಧಾರ್ಮಿಕ ಮುಖಂಡರನ್ನು ಕರೆಸಿ ಶಾಂತಿ ಸಭೆಯನ್ನು ಮಾಡಿದರೆ ಮತ್ತೆ ಅಲ್ಲಿ ಕೋಮು ಸೌಹಾರ್ದತೆಯನ್ನ ನೆಲೆಸಬಹುದು ಅಂತ ನಮಗೆ ಅನಿಸ್ತದೆ. ನಮ್ಮ ಸಂಘಟನೆ ಕಾರ್ಯಕರ್ತರು ಹಾಗೆ ನಮ್ಮ ಭಾಜಪದ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು, ಸಂಸದರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ರಾತ್ರಿ ಹೊತ್ತು ಹೋಗಿ ಈಗಾಗಲೇ ಹೈಕೋರ್ಟಲ್ಲಿ ಇದಕ್ಕೆ ರಿಟ್ ಹಾಕಿದ್ದೀವಿ. ಹೈಕೋರ್ಟಲ್ಲಿ ಅದಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೂಡ ಬಂದಿದೆ. ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ರಾತ್ರಿ ಹೋಗಿ ನಮ್ಮ ಹಿರಿಯ, ಅದು ಮಹಿಳೆ, ಅವರ ಮನೆಗೆ ಹೋಗಿ ಪೊಲೀಸರು ಅಲ್ಲಿ ಹೋಗಿರ್ತಕ್ಕಂಥದ್ದನ್ನು ಅದನ್ನು ಕೂಡ ಹೈಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡಿದಾಗ ಪೂರಕವಾದಂಥ ಜಡ್ಜ್ಮೆಂಟನ್ನು ನಮಗೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯವಾಗಿ ಏನಾದರೂ ಈ ರೀತಿಯ ದೌರ್ಜನ್ಯ ಮಾಡಿದರೆ, ಪೊಲೀಸ್ ದೌರ್ಜನ್ಯ ಮಾಡಿದರೆ ಅಥವಾ ರಾಜಕೀಯವನ್ನು ತಲೆಯಲ್ಲಿಟ್ಕೊಂಡು ರಾಜಕೀಯವಾಗಿ ಏನಾದರೂ ಇದು ಮಾಡಿದರೆ ಖಂಡಿತವಾಗಿಯೂ ನಾವೆಲ್ಲ ಕಾರ್ಯಕರ್ತರು ಎಷ್ಟೇ ಮಟ್ಟದ ಹೋರಾಟಕ್ಕೆ ಕೂಡ ನಾವೆಲ್ಲ ಸಿದ್ಧರಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಈಗ ಆಯಿತು, ಸರ್ಕಾರ ಬರ್ತದೆ ಹೋಗ್ತದೆ, ಹಾಗಂತೇಳಿ ಒಂದು ದಮನಕರ ನೀತಿ ಅದು ಒಳ್ಳೆಯದಲ್ಲ, ಖಂಡಿತ ಒಳ್ಳೆಯದಲ್ಲ. ರಾಜಕಾರಣ ಇದೇನು ನಿಂತ ನೀರಲ್ಲ, ಇದು ಹರಿಯುವ ನೀರು.
ಇವತ್ತು ಅವರು ಅಧಿಕಾರದಲ್ಲಿರ್ಬೋದು, ನಾಳೆ ನಾವು ಅಧಿಕಾರ, ಆದರೆ ಯಾವುದೇ ಕೂಡ ಒಂದು ಪೂರ್ವಗ್ರಹ ಇಟ್ಕೊಂಡು ಅಧಿಕಾರ ಮಾಡುವಂಥದ್ದು ಖಂಡಿತ ಒಳ್ಳೆಯದಲ್ಲ ಎನ್ನುವಂಥ ಮಾತನ್ನು ಈ ಮೂಲಕ 5 ಶಾಸಕರ ಪರವಾಗಿ, ನಮ್ಮ ಸಂಸದರ ಪರವಾಗಿ ನಾನು ಹೇಳಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ.